ಪರ್ಫೆಕ್ಟಾಗಿ ಈವ್ನಿಂಗ್ ಟೀ ಟೈಮ್ಗೆ ಒಂದೊಳ್ಳೆ ಸ್ನ್ಯಾಕ್ಸಾಗಿ ನಾನಿವತ್ತು ನಿಮಗೆ ಕುಕೀಸ್ನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಹಾಗೂ ಡಿಲಿಷಿಯಸ್ ಆಗಿ ಮಾಡ್ಬೋದು. ಮೊದಲಿಗೆ ನಾನಿಲ್ಲಿ ಒಂದು ಪ್ಲೇಟ್ಗೆ 1/4 ಕಪ್ ಆಗೋಷ್ಟು ಶುಗರ್ ಪೌಡರನ್ನು ತೊಗೊಂಡಿದ್ದೀನಿ. ನಂತರ 1/4 ಕಪ್ ಆಗೋಷ್ಟು ಬಟರ್, ಮೆಲ್ಟೆಡ್ ಬಟರ್ನ ತೊಗೊಂಡಿದ್ದೀನಿ. ಬಟರ್ ಕೂಡ ನಿಮ್ಮ ಹತ್ರ ಏನಾದರೂ ಅವೈಲೇಬಲ್ ಇಲ್ಲ ಅಂದರೆ ನೀವು ಆಯಿಲ್ ಕೂಡ ತೊಗೊಳ್ಬೋದು ಅಥವಾ ತುಪ್ಪ ಕೂಡ ತೊಗೊಳ್ಬೋದು. ನೀವು ತುಪ್ಪ ತೊಗೊಂಡ್ರೆ ಮೆಲ್ಟ್ ಮಾಡಿಕೊಂಡು ತೊಗೊಳ್ಬೇಕು. ಆಯಿಲ್ ಕೂಡ ಏನಾದರೂ ಸ್ವಲ್ಪ ಗಟ್ಟಿ ಅನಿಸಿದರೆ ಅದನ್ನು ಕೂಡ ಚೆನ್ನಾಗಿ ಮೆಲ್ಟ್ ಮಾಡಿಕೊಂಡು ತೊಗೊಳ್ಬೇಕು. ಬಟರನ್ನು ಚೆನ್ನಾಗಿ ಶುಗರ್ ಪೌಡರ್ ಜೊತೆ ಸ್ಮೂತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು 3 ನಿಮಿಷ ಕಂಟಿನ್ಯೂಯಸ್ ಆಗಿ ನೀವು ಮಿಕ್ಸ್ ಮಾಡ್ತಾ ಬನ್ನಿ. ಯಾವುದೇ ಕಾರಣಕ್ಕೂ ಶುಗರ್ ಪೌಡರ್ ಗಂಟಿಲ್ಲದಂತೆ ನೀವು ತುಂಬಾ ಸ್ಮೂತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ನಾನಿಲ್ಲಿ 1 ಕಪ್ ಆಗುವಷ್ಟು ಮೈದಾ ತೊಗೊಂಡಿದ್ದೀನಿ. ಕೆಲವರು ನಮಗೆ ಮೈದಾ ತಿನ್ನೋಕ್ಕಾಗಲ್ಲ ಅನ್ನೋರು ವೀಟ್ ಫ್ಲೋರ್ ಕೂಡ ತೊಗೊಳ್ಬೋದು, ಅಂದರೆ ಗೋಧಿ ಹಿಟ್ಟು ಕೂಡ ತೊಗೊಳ್ಬೋದು. ನಂತರ 2 ಟೇಬಲ್ ಸ್ಪೂನ್ ಆಗುವಷ್ಟು ಹಾಲನ್ನ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರನ್ನು ತೊಗೊಂಡಿದ್ದೀನಿ. ಹಾಲು ಮೀಡಿಯಮ್ ಆಗಿ ಕಾಯಿಸಿ ಆರಿಸಿರುವಂಥ ಹಾಲಾಗಿರಬೇಕು. ಜಾಸ್ತಿ ಸುಡುವ ಹಾಲು ಹಾಕಬೇಡಿ. ಮೀಡಿಯಮ್ ಆಗಿ ನಾರ್ಮಲ್ ಆಗಿರುವ ಹಾಲನ್ನು ಹಾಕ್ಕೊಂಡು 1 ಟೇಬಲ್ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರನ್ನು ಹಾಕ್ಕೊಂಡು ಈಗ ಚೆನ್ನಾಗಿ ನಾನು ನಾದ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ನೀವು ಹೊರಗಡೆ ಬಿಸ್ಕೆಟ್ ತಂದು ತಿನ್ನೋದಕ್ಕಿಂತಲೂ ಮಕ್ಕಳಿಗೆ ಈ ಥರ ಈವ್ನಿಂಗ್ ಸ್ನ್ಯಾಕ್ಸ್ ಟೀ ಜೊತೆನ ಅಥವಾ ಹಾಲು ಜೊತೆನೂ ಬಿಸಿ ಬಿಸಿಯಾದ ಹಾಲು ಜೊತೆ ಈ ಕುಕೀಸು ತುಂಬಾ ಡಿಲಿಷಿಯಸ್ ಆಗಿ ತಿನ್ನೋಕ್ಕೆ ಸೂಪರಾಗಿರುತ್ತೆ. ಈಗ ಚೆನ್ನಾಗಿ ನಾನು ಹಿಟ್ಟನ್ನು ತುಂಬಾ ಸಾಫ್ಟಾಗಿ ನಾದ್ಕೊಂಡಿದ್ದೀನಿ. ಇದರಲ್ಲಿ 2 ಪಾರ್ಟ್ಸ್ನ ಮಾಡ್ಕೊಳ್ತಿದ್ದೀನಿ ನಾನು. ಯಾವುದೇ ರೀತಿ ಇದನ್ನು ನೆನೆಸೋ ಅವಶ್ಯಕತೆ ಏನಿಲ್ಲ, ಡೈರೆಕ್ಟಾಗಿ ಮಾಡ್ಬೋದು. ನೆಕ್ಸ್ಟ್ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಕೋಕೋ ಪೌಡರನ್ನು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಕೋಕೋ ಪೌಡರ್ ಅವೈಲೇಬಲ್ ಇಲ್ಲ ಅಂದರೆ ಬ್ರೂ ಕೂಡ ತೊಗೊಳ್ಬೋದು. 2 ರುಪೀಸ್ ಬ್ರೂ ಪ್ಯಾಕೆಟ್ಸ್ ಬರುತ್ತಲ್ಲ, ಅಥವಾ ಸನ್ರೈಸ್ ಆದರೂ ತೊಗೊಳ್ಬೋದು. ನಂತರ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಮಿಲ್ಕ್ನ ತೊಗೊಂಡಿದ್ದೀನಿ. ಜಾಸ್ತಿ ಮಿಲ್ಕ್ ಬೇಡ, ಆಲ್ರೆಡಿ ಮೈದಾ ಹಿಟ್ಟು ತುಂಬಾ ಸಾಫ್ಟ್ ಆಗಿರುತ್ತೆ. ನಾವು ಆಲ್ರೆಡಿ ಹಾಲನ್ನು ಹಾಕಿ ಇಟ್ಕೊಂಡಿರೋದ್ರಿಂದ ಜಸ್ಟ್ 1 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಈ ಥರ ಸ್ಮೂತಿಯಾಗಿ ನೀವು ನಾದ್ಕೊಳ್ಬೇಕು. ಈಗ ನಾನು ಇದನ್ನು ನೆಕ್ಸ್ಟ್ ನಾವೇನು ಬೇರೆ ಪಾರ್ಟ್ಸ್ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ, ಈ 2 ಪಾರ್ಟ್ಸ್ನು ಚೆನ್ನಾಗಿ ನೀವು ಚಪಾತಿನ ಯಾವ ಥರ ನಾದ್ಕೊಳ್ತೀರೋ, ಆಲ್ರೆಡಿ ಇದರಲ್ಲಿ ಬಟರ್ ಇರೋದ್ರಿಂದ ನೀವು ಯಾವುದೇ ರೀತಿ ಹಿಟ್ಟು ಅಥವಾ ಏನಾದರೂ ಆಯಿಲ್ ಹಾಕಿ ನಾದೋ ನೆಸೆಸಿಟಿ ಇಲ್ಲ. ಸೊ ಇದರಲ್ಲಿ ಆಲ್ರೆಡಿ ಬಟರ್ ಇರುತ್ತೆ. ಸೊ ಹಾಗಾಗಿ ಈ ಥರ ಹತ್ಕೊಳ್ಳೋದಿಲ್ಲ. ತುಂಬಾ ಸ್ಮೂತಿಯಾಗಿ ನೀವು ಈ ಥರ ರೋಲ್ ಮಾಡ್ತಾ ಬನ್ನಿ, ಅಂದರೆ ಲತ್ತಿಸ್ಕೊಳ್ತಾ ಬರಬೇಕು. ನೋಡಿ, ತುಂಬಾ ತೆಳುವಾಗಿ ಬೇಡ, ತುಂಬಾ ದಪ್ಪಾಗೂ ಬೇಡ. ಸೊ ನಾರ್ಮಲಾಗಿ ಚಪಾತಿ ಯಾವ ರೀತಿ ಮಾಡ್ತಾರೋ ಸೇಮ್ ಅದೇ ರೀತಿ ಲತ್ತಿಸ್ಕೊಳ್ಬೇಕು. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೂ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡ್ಬೋದು. ಸೊ ನೀವೇನಾದರೂ ಈಗ ಮಾರಿಗೋಲ್ಡ್ ಬಿಸ್ಕೆಟ್ಸು ಈ ಥರ ತಿಂದು ಏನಾದರೂ ಬೇಜಾರಾಗಿದ್ದರೆ ತುಂಬಾ ಸಿಂಪಲಾಗಿ ಹಾಗೂ ಕೇವಲ ಒಂದು 1/2 ಅವರಲ್ಲಿ ನೀವು ಈ ಸ್ವೀಟ್ನ ಅಂದರೆ ಕುಕ್ಕೀಸ್ನ ರೆಡಿ ಮಾಡ್ಕೊಳ್ಬೋದು. ನೀವು ಬೇಕಿದ್ದರೆ ನಾವು ಆಲ್ರೆಡಿ ಬಟರ್ ಹಾಕಿರ್ತೀವಲ್ವ, ಇದು ತುಂಬಾ ಕಲರ್ ಬರುತ್ತೆ. ನಿಮ್ಗೇನಾದರೂ ಇನ್ನೂ ಸ್ವಲ್ಪ ಕಲರ್ ಜಾಸ್ತಿ ಇರಲಿ ಅನ್ನೋರು ನೀವು ಕಸ್ಟರ್ಡ್ ಪೌಡರ್ ಇರುತ್ತಲ್ವ, ಅದನ್ನ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಸ್ಟರ್ಡ್ ಪೌಡರ್ ಕೂಡ ಹಾಕ್ಕೊಳ್ಬೋದು. ಸೊ ನಾನು ಆಲ್ರೆಡಿ ಜಸ್ಟ್ ಬಟರ್ನ ಹಾಕಿರೋದ್ರಿಂದ ಯಾವುದೇ ರೀತಿ ಆ್ಯಡ್ ಮಾಡಿಲ್ಲ. ಸೊ ಈಗ 2 ಕೂಡ ಚೆನ್ನಾಗಿ ನಾನು ಲತ್ತಿಸ್ಕೊಂಡಿದ್ದೀನಿ. ಫಸ್ಟ್ ನಾವು ಕೋಕೋ ಪೌಡರ್ ಹಾಕಿರುವಂತಹ ಇದ್ರ ಮೇಲೆ ಇದನ್ನು ನೆಕ್ಸ್ಟ್ 2 ಪಾರ್ಟ್ಸ್ ಮಾಡ್ಕೊಂಡಿರ್ತೀವಲ್ವ, ಅದನ್ನು ಕೂಡ ಅಪ್ಲೈ ಮಾಡ್ಕೊಂಡು ಈ ಥರ ನಿಧಾನವಾಗಿ ರೋಲ್ ಮಾಡ್ತಾ ಬನ್ನಿ. ಅದು ಯಾವುದೇ ರೀತಿ ಕೆಳಗಡೆ ಹತ್ಕೊಳ್ಳೋದಿಲ್ಲ. ಸೊ ಬಟರ್ ಇರೋದ್ರಿಂದ ಕೆಳಗಡೆ ಹತ್ಕೊಳ್ಳೋದಿಲ್ಲ. ಈ ಥರ ಸಿಂಪಲಾಗಿ ನೀವು ರೋಲ್ ಮಾಡ್ತಾ ಬನ್ನಿ. ನೋಡಿ, ಕೋಕೋ ಪೌಡರ್ದು ಸಪ್ರೇಟಾಗಿ ಇಟ್ಟಿದ್ದೀನಿ. ಸೊ ಇದನ್ನು ಕೂಡ ಸಪ್ರೇಟಾಗಿ ಇಟ್ಕೊಂಡು 2 ಕೂಡ ಒಂದ್ರ ಮೇಲೆ ಒಂದು ಹಾಕಿ ನಾನು ಈಗ ಚೆನ್ನಾಗಿ ರೋಲ್ ಮಾಡ್ಕೊಂಡಿದ್ದೀನಿ. ಇದನ್ನು ನೀವು ಫ್ರೀಸ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಫ್ರೀಝರಲ್ಲಿ ಇಡಬೇಕಾಗುತ್ತೆ. ನೆಕ್ಸ್ಟ್ 1 ಅವರ್ ಆದಮೇಲೆ ನಾನೀಗ ನಿಧಾನವಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೀಝರಲ್ಲಿ ಇಡೋದ್ರಿಂದ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಸೂಪರಾಗಿ ಕಟ್ ಮಾಡ್ಕೊಳ್ಬೋದು. ಯಾವುದೇ ರೀತಿ ಚಾಕುವಿಗೂ ಕೂಡ ಹತ್ಕೊಳ್ಳೋದಿಲ್ಲ. ನಾವು ಮಾಡಿದ ಶೇಪ್ಗೆ ನಮಗೆ ಕುಕೀಸ್ ರೆಡಿ ಆಗುತ್ತೆ. ಸೊ ನೀವು ಫ್ರೀಝರ್ ಇಲ್ಲ ಅಂದರೆ ಖಂಡಿತವಾಗ್ಲೂ ಈ ಕುಕೀಸ್ನ ಮಾಡೋಕ್ಕೆ ಬರೋದಿಲ್ಲ. ಸೊ ಫ್ರೀಝರ್ ಇಲ್ಲ ಅನ್ನೋರು ಡೈರೆಕ್ಟಾಗಿ ನೀವು ಹೀಟ್ ಕೂಡ ಮಾಡ್ಕೊಳ್ಬೋದು. ಬಟ್ ಫ್ರೀಝರಲ್ಲಿಟ್ಟು ಹೀಟ್ ಮಾಡಿದರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಸೊ ಈಗ ನಾನು ನಿಧಾನವಾಗಿ ತೀರ ದಪ್ಪ ಆಗು ಬೇಡ, ತೀರ ತೆಳುವಾಗಿ ಬೇಡ, ಮೀಡಿಯಮ್ ಆಗಿ ಈ ಥರ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಕ್ವಿಕ್ ಆ್ಯಂಡ್ ಈಸಿಯಾಗಿ ಕೂಡ ಮಾಡ್ಬೋದು. ಸೊ ನಿಮ್ಮ ಮನೇಲಿ ಏನೇನು ಅವೈಲೇಬಲ್ ಇದೆಯೋ ಅದನ್ನೇ ತೊಗೊಂಡು ಕೂಡ ನೀವು ತುಂಬಾ ಟೇಸ್ಟಿಯಾಗಿ ಹಾಗೂ ಡಿಲಿಷಿಯಸ್ ಆಗಿ ಈ ಕುಕೀಸ್ನ ನೀವು ಕೂಡ ಟ್ರೈ ಮಾಡ್ಬೋದು. ಟೀ ಜೊತೆಗೆ ಒಂದು ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಟೀ ಜೊತೆ ತುಂಬಾ ಚೆನ್ನಾಗಾಗುತ್ತೆ. ಈ ರೀತಿಯಾಗಿ ನಾನು ಎಲ್ಲದನ್ನೂ ನೋಡಿ ಯಾವ ಥರ ಕಟ್ ಮಾಡ್ಕೊಂಡಿದ್ದೀನಿ ಅಂತ. ತೀರ ತೆಳುವಾಗಿಲ್ಲ, ತೀರ ದಪ್ಪ ಕೂಡ ಇಲ್ಲ, ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಇದನ್ನು ಸೈಡಲ್ಲಿಡಿ. ಈಗ ನಾನು ಒಂದು ಪ್ಲೇಟ್ನ ತೊಗೊಂಡಿದ್ದೀನಿ. ಒಂದು ಪ್ಲೇಟ್ಗೆ ಬಟರ್ ಪೇಪರನ್ನು ಹಾಕ್ಕೊಳ್ಬೇಕು.
ನೆಕ್ಸ್ಟ್ ನಾನೀಗ ಅದ್ರ ಮೇಲೆ ಸ್ವಲ್ಪ ತುಪ್ಪನೋ ಅಥವಾ ಆಯಿಲ್ ಕೂಡ ಅಪ್ಲೈ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಬ್ರಷ್ಗೆ ಆಯಿಲ್ ತೊಗೊಂಡು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಯಾವುದೇ ಕಾರಣಕ್ಕೂ ಆಯಿಲ್ ಅಪ್ಲೈ ಮಾಡೋದನ್ನು ಮಾತ್ರ ಬಂದ್ಬಿಡಿ, ಜಾಸ್ತಿ ಆಯಿಲ್ನ ಅಪ್ಲೈ ಮಾಡಬೇಡಿ, ಬೇಗ ಕುಕ್ಕೀಸು ಬಿಸ್ಕೆಟ್ ಟೈಪ್ಸ್ ಶೇಪ್ ಬರೋದಿಲ್ಲ. ಸೊ ಹಾಗಾಗಿ ಮೀಡಿಯಮಾಗಿ ಆಯಿಲ್ನ ಅಪ್ಲೈ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿರುವಂಥ ಈ ಕುಕ್ಕೀಸ್ನ ನಾವೀಗ ನೆಕ್ಸ್ಟ್ ನಾನಿಲ್ಲಿ ಈ ಪ್ಲೇಟ್ಗೆ ರೆಡಿ ಮಾಡ್ಕೊಂಡಿದ್ದನ್ನ ಸೈಡಲ್ಲಿ ಇಟ್ಟಿದ್ದೀನಿ. ಈಗ ಒಂದು ಕಡಾಯಿನ ತೊಗೊಳ್ಬೇಕು. ಕಡಾಯಲ್ಲಿ 50 ಗ್ರಾಮ್ ಆಗೋಷ್ಟು ನಾನು ಸಾಲ್ಟನ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಸ್ಟೀಲ್ನ ಇಡಬೇಕು. ಸ್ಟೀಲ್ ಇಟ್ಟಾದಮೇಲೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ಈ ಕುಕ್ಕೀಸ್ ಪ್ಲೇಟ್ನ ಅದ್ರ ಮೇಲ್ಗಡೆ ಇಟ್ಟು, ಸೊ ನೋಡಿ ಈಗ ಲಿಡ್ ಕ್ಲೋಸ್ ಮಾಡ್ತಿದ್ದೀನಿ. 35 to 40 ಮಿನಿಟ್ಸ್ ನೀವು ಇದನ್ನು ಲೋ ಫ್ಲೇಮಲ್ಲೇ ಕುಕ್ ಮಾಡಬೇಕು. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಮಧ್ಯೆ ಒಂದು ಟೈಮ್ ತೆಗೆದು ನೋಡ್ಬೋದು. ಸೊ ಕುಕ್ಕೀಸ್ ಟೈಪ್ ಬಿಸ್ಕೆಟ್ ಟೈಪ್ಸ್ ಬಂದಿದ್ದೇನೆ ಇಲ್ವ ಅಂತ ಕೂಡ ನೀವು ನೋಡ್ಕೊಳ್ಬೋದು. 45 ಮಿನಿಟ್ಸ್ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿ ಹಾಗೂ ಡಿಲಿಷಿಯಸ್ ಆಗಿ ಈ ಕುಕ್ಕೀಸ್ನ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಸೊ ಈ ದಿವಾಲಿಗೆ ನೀವೇನಾದರೂ ಬರೀ ಸ್ವೀಟ್ಸ್ನೇ ಮಾಡಿದರೆ ಅಥವಾ ಏನಾದರೂ ಸ್ನ್ಯಾಕ್ಸ್ನ ಮಾಡಿದರೆ, ಬಟ್ ಈ ಕುಕ್ಕೀಸ್ನ ಒಂದ್ಸಲ ಟ್ರೈ ಮಾಡಿ ನೋಡಿ, ಮಕ್ಕಳಿಗೆ ಕೊಡಿ, ತುಂಬಾ ಹೆಲ್ತ್ಗೆ ಒಳ್ಳೆಯದು. ಸೊ ಸೂಪರಾಗಿರುತ್ತೆ. ಸೊ ನೋಡಿ ನಾನು ಬಿಸಿಯಾಗಿರುವಂಥ ಹಾಲಲ್ಲಿ ಎತ್ಕೊಂಡು ತಿಂತಾ ಇದ್ದೀನಿ. ನಿಜವಾಗ್ಲೂ ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ನೀವು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.